ನಮಸ್ಕಾರ ವೀಕ್ಷಕರೇ. ಪ್ರಧಾನಿ ಮೋದಿಯನ್ನ ಬಲವಾಗಿ ವಿರೋಧಿಸ್ತಾ ಇದ್ದವರ ಪೈಕಿ ಸಾಕಷ್ಟು ಜನರು ನಂತರದಲ್ಲಿ ಬದಲಾಗಿ ಅವರ ಪರ ಮಾತನಾಡಿದ್ದನ್ನ ನೋಡಿದಿರಿ. ಈಗ ಆ ಸಾಲಿಗೆ ಇನ್ನಿಬ್ಬರು ನಾಯಕರು ಸೇರ್ಪಡೆ ಆಗ್ತಾ ಇದ್ದಾರೆ. ಕಾಂಗ್ರೆಸ್ನಲ್ಲಿ ಬುದ್ಧಿವಂತ ರಾಜಕಾರಣಿ ಹಾಗೂ ಇನ್ನೊಂದಷ್ಟು ವಿಚಾರಗಳಿಂದ ಸುದ್ದಿಯಾಗುವ ತರೂರ್ ಒಂದು ಕಡೆ ಆದ್ರೆ, ಇನ್ನೊಬ್ಬರು ಕರ ಸೇವಕರನ್ನ ಕೊಲ್ಲಿಸಿದ ಆರೋಪ ಹೊತ್ತ ಉತ್ತರ ಪ್ರದೇಶ ಮಾಜಿ ಸಿಎಂ ಮುಲಾಯಂ ಸಿಂಗ್ ಪಕ್ಷದಿಂದ ರಾಜ್ಯಸಭೆಗೆ ಆಯ್ಕೆಯಾಗಿರೋ ಜಯಾ ಬಚ್ಚನ್. ಅಂದಹಾಗೆ ಇವರು ಮೋದಿಯನ್ನ ಸುಮ್ನೆ ಹೊಗಳಿಲ್ಲ, ಅದಕ್ಕೆ ಸೂಕ್ತ ಕಾರಣವನ್ನು ಕೊಟ್ಟಿದ್ದಾರೆ. ಎನ್ಡಿ ಒಕ್ಕೂಟ ಪಾತಾಳಮುಖಿಯಾಗಿರೋ ಟೈಮ್ನಲ್ಲಿ ಇವರಿಬ್ಬರ ನಡೆ ಆಯಾ ಪಕ್ಷಗಳಿಗೆ ದುಬಾರಿ ಆಗ್ತಾ ಇದೆ. ಇನ್ನೊಂದೆಡೆ ವಕ್ಫ್ ಬಿಲ್ ವಿಚಾರದಲ್ಲಿ ಮೋದಿ ಮಿತ್ರರು ತೆಗೆದುಕೊಂಡ ಡಿಸಿಷನ್ ಕಮಲ ಪಡೆಯ ಬಾಹುಬಲವನ್ನ ಹೆಚ್ಚಿಸ್ತಾ ಇದೆ. ಇದೇ ವಿಚಾರವಾಗಿ ಜನರನ್ನ ಎತ್ತಿಕಟ್ಟೋ ಕೆಲಸ ಆಗ್ತಾ ಇದ್ದು, ಹೋರಾಟಕ್ಕೆ ಬಂದವರ ಬಾಯಲ್ಲಿ ಬಂದ ಮಾತು ಎಲ್ಲರನ್ನೂ ಎಕ್ಸ್ಪೋಸ್ ಮಾಡ್ತಾ ಇದೆ. ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ. ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ. ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಎಸ್, ಕಾಂಗ್ರೆಸ್ ಅವನತಿ ಆಗ್ತಾ ಇರೋದಕ್ಕೆ ಒಂದಲ್ಲ 10 ಕಾರಣಗಳಿವೆ. ದೇಶದ ಹಳೆಯ ಪಕ್ಷ ಅನ್ನೋ ಭಾವನೆ ಜನರಲ್ಲಿ ಇತ್ತಾದ್ರೂ ಹೋಗ್ತಾ ಹೋಗ್ತಾ ಆ ಭಾವನೆ ಕುಗ್ಗೋದಕ್ಕೆ ಕಾರಣ ಇಡೀ ಪಕ್ಷ ನಿಂತಿರೋದು ಒಂದು ಫ್ಯಾಮಿಲಿಯ ಹಿಡಿತದಲ್ಲಿ ಅನ್ನೋದು. ಇವತ್ತಿನ ಕಾಂಗ್ರೆಸ್ ಪರಿಸ್ಥಿತಿ ನೋಡಿ, ಅಲ್ಲಿ ಒಬ್ಬ ಕೆಲಸ ಮಾಡೋ ನಾಯಕ ಇಲ್ಲ, ಎಲ್ಲರೂ ಓಲೈಕೆ ಮಾಡುವವರೇ ಅನ್ನೋ ಅಭಿಪ್ರಾಯ ಕೆಲವರಿಗೆ ಇದೆ. ಆದ್ರೆ ಒಂದು ಕಾಲದಲ್ಲಿ ಕಾಂಗ್ರೆಸ್ನಲ್ಲಿ ಹಿರಿಯ, ಅನುಭವಿ ಹಾಗೂ ಹೆಸರು ಮಾಡಿರೋ ಬಹಳಷ್ಟು ನಾಯಕರಿದ್ರು. ಅವರೆಲ್ಲ ರೆಬೆಲ್ ಆಗಿ ಪಕ್ಷ ತೊರೆಯೋದಕ್ಕೆ ಕಾರಣ ಗಾಂಧಿ ಕುಟುಂಬ ಅನ್ನೋದು ಈಗ ಓಪನ್ ಸೀಕ್ರೆಟ್. ಈಗ ಅದೇ ಸಾಲಿಗೆ ಸೇರೋದಕ್ಕೆ ಕೇರಳದ ಹಿರಿಯ ಕಾಂಗ್ರೆಸ್ ನಾಯಕ ಶಶಿ ತರೂರ್ ರೆಡಿ ಆಗ್ತಾ ಇದ್ದಾರಾ ಅನ್ನೋ ಅನುಮಾನಗಳು ದಟ್ಟವಾಗಿ ಕಾಡ್ತಾ ಇದೆ. ಸಂದರ್ಶನವೊಂದರಲ್ಲಿ ಮಾತನಾಡಿರೋ ಶಶಿ ತರೂರ್, ನಾನು ಪ್ರಧಾನಿ ಮೋದಿಯ ರಾಜತಾಂತ್ರಿಕತೆಯನ್ನ ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ದೆ ಅಂತ ಹೇಳಿದ್ದಾರೆ. ರಷ್ಯಾ ಹಾಗೂ ಉಕ್ರೇನ್ ಯುದ್ಧದ ವಿಚಾರದ ಬಗ್ಗೆ ಮಾತನಾಡೋ ಅವರು, ಈ ಯುದ್ಧದಲ್ಲಿ ಪ್ರಧಾನಿ ಮೋದಿ ನ್ಯೂಟ್ರಲ್ ಆಗಿದ್ರು. ಈ ನಿಲುವು ಸರಿಯಿಲ್ಲ ಅಂತಲೇ ನಾನು ಅನ್ಕೊಂಡಿದ್ದೆ. ಆದ್ರೆ ಪ್ರಧಾನಿ ಮೋದಿ ಒಂದು ಕಡೆ ಪುಟಿನ್, ಇನ್ನೊಂದು ಕಡೆ ಜೆಲೆನ್ಸ್ಕಿ ಇಬ್ಬರ ಜೊತೆಗೂ ಉತ್ತಮ ಬಾಂಧವ್ಯವನ್ನ ಹೊಂದಿದ್ದಾರೆ. ಅವರ ನಿಲುವೇ ಸರಿ ಇದೆ. ತಪ್ಪಾಗಿ ಅರ್ಥೈಸಿಕೊಂಡಿದ್ದಕ್ಕೆ ಈಗಲೂ ನನ್ನ ಮುಖದ ಮೇಲಿರೋ ಆ ಛಾಯೆಯನ್ನ ಒರೆಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ ಅಂತ ಹೇಳ್ತಾರೆ. ಇದು ರಾಹುಲ್ ಗಾಂಧಿ ಸೇರಿದಂತೆ ಪಕ್ಷದಲ್ಲಿರೋ ಬಹುತೇಕ ನಾಯಕರಿಗೆ ದಿಗ್ಭ್ರಮೆ ತರಿಸ್ತಾ ಇದೆ. ಒಂದು ಕಾಲದಲ್ಲಿ ಇಂಥ ವಿದೇಶಿ ವಿಚಾರಗಳು ಹಾಗೂ ರಾಜತಾಂತ್ರಿಕತೆಯ ಬಗ್ಗೆ ಮಾತಾಡೋದಕ್ಕೆ ಇದ್ದವರಲ್ಲಿ ಬುದ್ಧಿವಂತ ಅನ್ನೋ ಹಾಗೆ ತರೂರನ್ನೇ ಮುಂದೆ ಬಿಡ್ತಾ ಇದ್ರು. ಈಗ ಅವರೇ ಉಲ್ಟಾ ಹೊಡೆದ್ಮೇಲೆ ಕತೆ ಏನು ಅನ್ನೋ ಚರ್ಚೆ ಶುರುವಾಗಿದೆ. ಅಂದ್ಹಾಗೆ ಕಳೆದ ಕೆಲ ತಿಂಗಳುಗಳಿಂದ ರಾಹುಲ್ ಗಾಂಧಿ ಹಾಗೂ ಶಶಿ ತರೂರ್ ನಡುವೆ ಜಟಾಪಟಿ ನಡೀತಾನೆ ಇದೆ ಅನ್ನೋದು ಗೊತ್ತಿರೋದೆ. ಹೇಳಬೇಕು ಅಂದ್ರೆ, ಮೊದಲ ಬಾರಿಗೆ ತರೂರ್ ಗಾಂಧಿ ಕುಟುಂಬಕ್ಕೆ ಎದುರಾಗಿದ್ದು ಎಐಸಿಸಿ ಅಧ್ಯಕ್ಷ ಚುನಾವಣೆಯಲ್ಲಿ. ಎಲ್ಲವೂ ಗಾಂಧಿ ಕುಟುಂಬದ ಆಜ್ಞೆಯಂತೆಯೇ ಆಗುತ್ತೆ ಅನ್ನೋದು ಗೊತ್ತಿದ್ರು ನಾಮಕಾವಸ್ಥೆಗೆ ಅದಕ್ಕೊಂದು ಎಲೆಕ್ಷನ್ ಅಂತ ಮಾಡಿದ್ರು. ಆ ಎಲೆಕ್ಷನ್ ನಲ್ಲಿ ಗಾಂಧಿ ಕುಟುಂಬದ ಆಪ್ತ ಖರ್ಗೆ ಎದುರು ಸ್ಪರ್ಧೆಗೆ ಇಳಿದಿದ್ದು ಇದೇ ಶಶಿ ತರೂರ್. ಆ ಹೊತ್ತಲ್ಲಿ ಖರ್ಗೆ ಗೆಲ್ತಾರೆ ಅನ್ನೋದು ಗೊತ್ತಿದ್ರು ಶಶಿ ತರೂರ್ ಪರ ಎಷ್ಟು ಜನರು ಇದ್ದಾರೆ ನೋಡ್ಬೇಕು ಅನ್ನೋ ಕುತೂಹಲ ಎಲ್ಲರಲ್ಲೂ ಇತ್ತು. ಆದ್ರೆ ಅದಾದ ಬಳಿಕ ಜನರಿಗೆ ಕಣ್ಕಟ್ಟು ಮಾಡೋದಕ್ಕೆ ಶಶಿ ತರೂರನ್ನ ಗಾಂಧಿ ಫ್ಯಾಮಿಲಿಯ ಸ್ಪರ್ಧೆಗೆ ಇಳಿಸಿತ್ತು ಅನ್ನೋ ಟಾಕ್ ಕೂಡ ಬಂತು. ಆದ್ರೆ ಇಬ್ಬರ ಮಧ್ಯೆ ಎಲ್ಲವೂ ಸರಿ ಇಲ್ಲ ಅಂತ ಗೊತ್ತಾಗಿದ್ದು ಕೇರಳ ವಿಚಾರದಲ್ಲಿ. ಕಳೆದ ತಿಂಗಳು ಶಶಿ ತರೂರ್ ಅಭಿವೃದ್ಧಿ ವಿಚಾರದಲ್ಲಿ ಪಿಣರಾಯಿ ವಿಜಯನ್ ನೇತೃತ್ವದ ಕಮ್ಯುನಿಸ್ಟ್ ಸರ್ಕಾರವನ್ನ ಕೊಂಡಾಡಿದ್ರು. ಆಗ್ಲೇ ಕೇರಳದ ಕಾಂಗ್ರೆಸ್ ಪ್ರಮುಖರೆಲ್ಲ ಶಶಿ ತರೂರ್ಗೆ ಕ್ಲಾಸ್ ತೆಗೆದುಕೊಂಡಿದ್ರು. ಖುದ್ದು ರಾಹುಲ್ ಹಾಗೂ ತರೂರ್ ನಡುವೆ ಮೀಟಿಂಗ್ ನಡೆದಿದೆ, ವಾರ್ನಿಂಗ್ ಆಗಿದೆ, ಹಾಗೆ ಹೀಗೆ ಅನ್ನೋ ರೂಮರ್ಸ್ ಎಲ್ಲ ಬಂದ್ವು. ಅದಾದ ಬಳಿಕ ಪ್ರಧಾನಿ ಮೋದಿಯ ಅಮೆರಿಕ ಟ್ರಿಪ್ ಬಗ್ಗೆ ಹಾಡಿ ಹೊಗಳಿದ್ರು. ತಮ್ಮದೇ ಸಿದ್ಧಾಂತ ಹೊಂದಿರೋ ಕಮ್ಯುನಿಸ್ಟ್ ಪಕ್ಷ ಹೊಗಳಿದ್ದಕ್ಕೆ ಬಿಡ್ಲಿಲ್ಲ. ಇನ್ನು ಭಾರತದ ಪರವಾಗಿರೋ ಮೋದಿಯನ್ನ ಹೊಗಳಿದ್ರೆ ಕಾಂಗ್ರೆಸ್ ಸುಮ್ಮನೆ ಇರೋದಕ್ಕೆ ಚಾನ್ಸೇ ಇಲ್ಲ ಅನ್ನೋ ಹಾಗೆ ಮತ್ತೆ ವಾರ್ನಿಂಗ್ ಕೊಡೋ ಕೆಲಸ ಆಯ್ತು. ಆದ್ರೆ ಈಗ ನೋಡಿದ್ರೆ ಕಾಂಗ್ರೆಸ್ ಟಾರ್ಗೆಟ್ ಮಾಡೋ ಪ್ರಮುಖ ವಿಚಾರಕ್ಕೆ ಕೈ ಹಾಕಿ ತರೂರ್ ಹೊಗಳಿ ಬಿಟ್ಟಿದ್ದಾರೆ. ಹೇಗೆ ತಡಿಬೇಕು ಜೀವ ಅನ್ನೋ ಹಾಗಾಗಿದೆ. ಈಗ ಎಲ್ಲರ ದೃಷ್ಟಿ ರಾಹುಲ್ ರತ್ತ ನೆಟ್ಟಿದ್ದು ಶಶಿ ತರೂರ್ ವಿರುದ್ಧ ಕ್ರಮ ಕೈಗೊಳ್ತಾರಾ ಅಂತ ಎದುರು ನೋಡ್ತಾ ಇದ್ದಾರೆ. ಅಂದ್ಹಾಗೆ ಶಶಿ ತರೂರ್ ಹೇಳಿಕೆಯಿಂದ ಏನೆಲ್ಲ ಇಂಪ್ಯಾಕ್ಟ್ ಆಗುತ್ತೆ ಅನ್ನೋದು ಕೂಡ ಅಷ್ಟೇ ಪ್ರಮುಖ ವಿಚಾರ. ರಷ್ಯಾ ಉಕ್ರೇನ್ ವಿಚಾರದಲ್ಲಿ ಪ್ರಧಾನಿ ಮೋದಿ ಜಾಗತಿಕ ಲೀಡರ್ನಂತೆ ನಿಲುವು ತೆಗೆದುಕೊಂಡ್ರು. ಅವರು ಹೇಳಿದ್ದಕ್ಕೆ ರಷ್ಯಾ ನ್ಯೂಕ್ಲಿಯರ್ ಬಾಂಬ್ ಹಾಕ್ಲಿಲ್ಲ ಅನ್ನೋದು ಇಂಟರ್ನ್ಯಾಷನಲ್ ನ್ಯೂಸ್ ಆಗಿತ್ತು. ಆದರೆ ಅದನ್ನ ಕಾಂಗ್ರೆಸ್ ತಮಾಷೆಯಂತೆ ಪರಿಗಣಿಸಿ ಆಡಿಕೊಂಡು ನಕ್ಕಿತ್ತು. ಆದ್ರೆ ಈಗ ಅದೇ ವಿಚಾರಕ್ಕೆ ಕೈ ಹಾಕಿ ಶಶಿ ತರೂರ್ ಮೋದಿಯನ್ನ ವಿಶ್ವಗುರು ಅನ್ನೋ ಅರ್ಥದಲ್ಲಿ ಹೇಳ್ತಾರೆ ಅಂದ್ರೆ ಇದಕ್ಕಿಂತ ಮುಖಭಂಗ ಬೇಕಾ? ಅಲ್ಲದೆ ಒಂದು ವೇಳೆ ಶಶಿ ತರೂರ್ ಪಕ್ಷವನ್ನ ಬಿಟ್ರೆ ಕೇರಳದಲ್ಲಿ ಒಂದು ಎಂಪಿ ಸೀಟ್ ಬಿಜೆಪಿಗೆ ಬರೋದ್ರಲ್ಲಿ ಯಾವ ಅನುಮಾನವೂ ಇಲ್ಲ. ಜೊತೆಗೆ ಈಗ ತಾನೇ ಸ್ವಲ್ಪ ಪ್ರಮಾಣದಲ್ಲಿ ಕೇರಳದಲ್ಲಿ ಚಿಗುರುತ್ತಿರೋ ಬಿಜೆಪಿಗೆ ದೊಡ್ಡ ಬೂಸ್ಟ್ ಸಿಕ್ಕಂತಾಗುತ್ತೆ. ಅದರಿಂದ ತರೂರ ಹೇಳಿಕೆ ರಾಹುಲ್ ಗಾಂಧಿ ನಿದ್ದೆಗೆಡಿಸೋದ್ರಲ್ಲಿ ಯಾವ ಅನುಮಾನವೂ ಇಲ್ಲ ಅಂತಲೇ ಹೇಳಲಾಗ್ತಾ ಇದೆ. ಇನ್ನೊಂದೆಡೆ ಸದಾ ಮುಂಗೋಪ, ವಿವಾದಾತ್ಮಕ ಹೇಳಿಕೆ, ಬಿಜೆಪಿ ವಿರುದ್ಧ ಕಿಡಿಕಾರೋದು, ಹೀಗೆ ಬೇಡದ ವಿಚಾರಗಳಲ್ಲೇ ಜಾಸ್ತಿ ಸುದ್ದಿ ಆಗ್ತಾ ಇದ್ದ ಅಮಿತಾಬ್ ಬಚ್ಚನ್ ಪತ್ನಿ ಜಯಾ ಬಚ್ಚನ್ ಮೋದಿಯನ್ನ ಹೊಗಳಿದ್ದಾರೆ.
ಸಂದರ್ಶನವೊಂದರಲ್ಲಿ ರಾಜಕಾರಣಿಗಳು ಗ್ರೇಟಾ ಅಥವಾ ಸಿನಿಮಾದವರು ಗ್ರೇಟಾ ಅನ್ನೋ ರೀತಿ ಚರ್ಚೆ ನಡೀತಾ ಇರುತ್ತೆ. ಆಗ ತಮ್ಮ ಅಭಿಪ್ರಾಯವನ್ನ ಹೊರ ಹಾಕೋ ಜಯ, ರಾಜಕೀಯ ನಾಯಕರು ಯಾವಾಗ್ಲೂ ಜನರೇ ತಮ್ಮ ಕಾಲಬುಡಕ್ಕೆ ಬರಬೇಕು, ತಮ್ಮ ಸಮಸ್ಯೆಗಳನ್ನ ಅವರೇ ಬಂದು ಹೇಳ್ಕೊಳ್ಬೇಕು, ನಮ್ಮ ಮಾತನ್ನ ಅವರು ಕೇಳಿಸ್ಕೊಳ್ಬೇಕು ಅಂತ ಬಯಸ್ತಾರೆ. ಆದ್ರೆ ಜನರು ಹಾಗೆಲ್ಲ ಸುಮ್ನೆ ಅವರ ಕಾಲ್ಬುಡಕ್ಕೆ ಹೋಗೋದಿಲ್ಲ. ಫೇಸ್ ವ್ಯಾಲ್ಯೂ ಇದ್ರೆ ಮಾತ್ರ ಹತ್ತಿರ ಹೋಗೋದಕ್ಕೆ ಆಸಕ್ತಿ ತೋರಿಸ್ತಾರೆ ಅಂತ ಹೇಳ್ತಾರೆ. ಇದಕ್ಕೆ ಮರುಪ್ರಶ್ನೆ ಹಾಕೋ ಪತ್ರಕರ್ತರು, ಅಂದ್ರೆ ನಿಮ್ಮ ಪ್ರಕಾರ ರಾಜಕೀಯ ನಾಯಕರು ಯಾರು ಸಿನಿಮಾದವರಷ್ಟು ಪಾಪ್ಯುಲರ್ ಅಲ್ವಾ ಅಂತ ಕೇಳ್ತಾರೆ. ಅದಕ್ಕೆ ಉತ್ತರಿಸೋ ಜಯ, ಜನರೇ ಬರಬೇಕು ಅಂದ್ರೆ ಒಂದೇ ನೀವು ಪ್ರಧಾನಿ ಮೋದಿ ಆಗಿರ್ಬೇಕು, ಇಲ್ಲ ಅಂದ್ರೆ ಸಿನಿಮಾದವರನ್ನ ಬೀಟ್ ಮಾಡೋದಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳ್ತಾರೆ. ಪರೋಕ್ಷವಾಗಿ ಹಾಗೂ ನೇರವಾಗಿಯೇ ಮೋದಿಗೆ ದೊಡ್ಡ ಜನಶಕ್ತಿ ಇದೆ ಅನ್ನೋದನ್ನ ಸ್ವತಃ ಒಪ್ಪಿಕೊಂಡಿದ್ದಾರೆ. ಇನ್ನೊಂದೆಡೆ ದೇಶದಲ್ಲಿ ಮತ್ತೆ ವಕ್ಫ್ ಬಿಲ್ ಬಗ್ಗೆ ಚರ್ಚೆ ಶುರುವಾಗಿದೆ. ಅದಕ್ಕೆ ಕಾರಣ ಈದ್ ಹೊತ್ತಲ್ಲಿ ಈ ಬಿಲ್ ಜಾರಿ ಆಗೋದು ಗ್ಯಾರಂಟಿ ಅನ್ನೋ ಮಾತು ದಟ್ಟವಾಗಿರೋದು. ಬಿಲ್ ಜಾರಿ ಆಗೋದಕ್ಕೆ ಯಾವ ಅಡೆತಡೆ ಇಲ್ಲದೆ ಇದ್ರೂ ಮೋದಿ ಮಿತ್ರರು ಕೈ ಕೊಡಬಹುದು ಅನ್ನೋ ದೊಡ್ಡ ನಿರೀಕ್ಷೆ ಇಂಡಿ ಒಕ್ಕೂಟದ ನಾಯಕರಲ್ಲಿತ್ತು. ಆದ್ರೆ ಆ ನಿರೀಕ್ಷೆಗೆ ಎನ್ಡಿಎ ಪ್ರಮುಖ ಮಿತ್ರರು ತಣ್ಣೀರು ಎರಚಿದ್ದಾರೆ. ಇತ್ತೀಚೆಗೆ ವಕ್ಫ್ ಬಿಲ್ ವಿರೋಧಿಸಿ ಜಂತರ್ ಮಂತರ್ನಲ್ಲಿ ಹಲವು ಪಕ್ಷಗಳಿಂದ ಪ್ರತಿಭಟನೆ ನಡೆಯಿತು. ಇಂಡಿ ಒಕ್ಕೂಟದಲ್ಲಿ ಗುರುತಿಸಿಕೊಂಡಿರೋ ಹಲವು ಪಕ್ಷಗಳು ಅದರಲ್ಲಿ ಭಾಗಿಯಾಗಿದ್ವು. ಆದರೆ ಜೆಡಿಯು ಹಾಗೂ ಟಿಡಿಪಿ ಪಾರ್ಟಿ ಅದರಲ್ಲಿ ಭಾಗಿಯಾಗಿರಲಿಲ್ಲ. ಅದರಿಂದ ವಕ್ಫ್ ಬಿಲ್ಗೆ ತಮ್ಮ ಪಕ್ಷದಿಂದ ಬೆಂಬಲ ಕೊಡೋದು ಆಲ್ಮೋಸ್ಟ್ ಫಿಕ್ಸ್ ಅನ್ನೋದು ಗೋಚರಿಸ್ತಾ ಇದೆ. ಇನ್ನೇನಿದ್ರೂ ಅದು ಲೋಕಸಭೆಯಲ್ಲಿ ಟೇಬಲ್ ಆಗೋದು ಮಾತ್ರ ಬಾಕಿ ಇರೋದು. ಇನ್ನು ಮಿತ್ರರು ಬೆಂಬಲ ಕೊಟ್ಟ ಮೇಲೆ ಬಹುಶಃ ಇದನ್ನ ತಡೆಯೋದು ಕಷ್ಟ ಅಂತ ಗೊತ್ತಾಗ್ತಾ ಇದ್ದ ಹಾಗೆ ಜನರನ್ನ ಬೀದಿಗಿಳಿಸೋ ಕೆಲಸವನ್ನ ವಿಪಕ್ಷಗಳು ಮಾಡ್ತಾ ಇವೆ. ಈ ಹೋರಾಟದಲ್ಲಿ ಬುರ್ಕಾ ತೊಟ್ಟಿದ್ದ ಸ್ಕೂಲ್ ವಿದ್ಯಾರ್ಥಿನಿಯರು ಭಾಗಿಯಾಗಿದ್ದು ಕಂಡುಬಂದಿದೆ. ಮಾಧ್ಯಮಗಳು ತಕ್ಷಣವೇ ಅವರನ್ನ ಹೋರಾಟದ ಬಗ್ಗೆ ಪ್ರಶ್ನೆ ಮಾಡ್ತಾ ಹೋಗ್ತಾರೆ. ಈ ವೇಳೆ ಒಬ್ಬ ಹುಡುಗಿಗೆ ನಿಮ್ಮ ವಯಸ್ಸೆಷ್ಟು, ಯಾವ ಕಾರಣಕ್ಕೆ ಹೋರಾಟ ಮಾಡ್ತಾ ಇದ್ದೀರಾ ಅಂತ ಪ್ರಶ್ನೆ ಮಾಡಲಾಗುತ್ತೆ. ಅದಕ್ಕೆ ಉತ್ತರಿಸೋ ಆಕೆ, ನನಗೆ 15 ವರ್ಷ, ವಕ್ಫ್ ಬಿಲ್ ವಿರುದ್ಧ ಹೋರಾಟ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾಳೆ. ಹಾಗೆ ಮುಂದುವರೆದು ವಕ್ಫ್ ಬಿಲ್ ಅಂದ್ರೆ ಏನು ಅಂತ ಕೇಳ್ತಾರೆ. ಆಕೆಗೆ ಉತ್ತರ ಗೊತ್ತಾಗದೆ ತಡವರಿಸೋದಕ್ಕೆ ಶುರು ಮಾಡ್ತಾಳೆ. ಆಗ ಸಹಾಯಕ್ಕೆ ಬರೋ ಇನ್ನೊಬ್ಬ ಹುಡುಗಿ, ನಾವು ವಕ್ಫ್ ಬಿಲ್ ವಿರೋಧಿಸ್ತೀವಿ, ಯಾಕಂದ್ರೆ ಅದರಿಂದ ಮದರಸಾಗಳಲ್ಲಿ ಹೊಸ ನಿಯಮವನ್ನ ತರೋದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾಳೆ. ಅದೆಲ್ಲಿಯ ವಕ್ಫ್, ಅದೆಲ್ಲಿಯ ಮದರಸಾ? ಜನರ ದಿಕ್ಕು ತಪ್ಪಿಸೋದಕ್ಕೆ ಈ ಹಂತಕ್ಕೂ ಹೋಗ್ತಾರೆ ಅಂದ್ರೆ ಇಂಥದ್ದೆಲ್ಲ ಕೇವಲ ಭಾರತದಲ್ಲಿ ಮಾತ್ರ ಆಗೋದಕ್ಕೆ ಸಾಧ್ಯ ಅಂತ ಜನರು ಮಾತಾಡ್ತಾ ಇದ್ದಾರೆ. ಒಟ್ನಲ್ಲಿ ರಾಹುಲ್ ಗಾಂಧಿ ನೇತೃತ್ವದಲ್ಲಿ ಕಾಂಗ್ರೆಸ್ ಬಲಹೀನ ಆಗ್ತಾ ಇದೆ ಅನ್ನೋದು ಒಂದು ನೆಗೆಟಿವ್ ಆದ್ರೆ, ಇರೋ ಒಂದಷ್ಟು ಹೆಸರಾಂತ ನಾಯಕರು ಕೂಡ ಈಗ ಹೊರಗಡೆ ಕಾಲಿಡೋದಕ್ಕೆ ರೆಡಿ ಆಗಿದ್ದಾರೆ ಅನ್ನೋದು ರಾಹುಲ್ಗೆ ಮತ್ತೊಂದು ಹೊಡೆತ. ಮುಂದೇನಾಗುತ್ತೆ ಅನ್ನೋದನ್ನ ಕಾದು ನೋಡ್ಬೇಕು. ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಾಮೆಂಟ್ ಮೂಲಕ ತಿಳಿಸಿ.